ಕೊರೋನಾದ ಈ ಸಂದರ್ಭದಲ್ಲಿ ಎಲ್ಲರೂ ಕೊರೋನಾದಿಂದ ಆಗ್ತಿರೋ ಆಪತ್ತು ಅಪಾಯ ನಷ್ಟದ ಬಗ್ಗೆನೇ ಮಾತಾಡಬೇಕಾದ್ರೆ ಒಂದಷ್ಟು ಜನ ಇದರ ಪರಿಹಾರಕ್ಕಾಗಿ ಶ್ರಮಿಸ್ತಿದ್ದಾರೆ. ಈ ಕ್ಷಣ ಬರ್ತಿರುವಂತಹ ಸುದ್ದಿ, ಕರ್ನಾಟಕದ ಸಾಂಸ್ಕೃತಿಕ ನಗರಿಯಾದ ಮೈಸೂರಿನಲ್ಲಿ ಒಂದು ಖಾಸಗಿ ಸಂಸ್ಥೆ ನಡೆಸ್ತಿರುವಂತಹ ಸಂಶೋಧನೆಯ ಮೂಲಕ ಒಂದು ಔಷಧಿಯ ತಯಾರಿಕೆ ಆಗಿದೆ. ಇದನ್ನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಮತ್ತೆ ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಎರಡು ರಾಷ್ಟ್ರೀಯ ಸಂಸ್ಥೆಗಳು ಇವೆರಡೂ ಕೂಡ ಇದರ ಲಕ್ಷಣ ಗುಣಗಳು ಮತ್ತೆ ಸಾಮರ್ಥ್ಯವನ್ನ ಒಪ್ಪಿಕೊಂಡಿದೆ, ಮೆಚ್ಚುಗೆ ಕೂಡ ಸಲ್ಲಿಸಿದೆ. ಇದನ್ನ ಇನ್ನು ಹೆಚ್ಚಿನ ಅಧ್ಯಯನಕ್ಕೆ ಒಳಪಡಿಸಲಾಗುತ್ತೆ, ಪ್ರಯೋಗಕ್ಕೆ ಒಳಪಡಿಸಲಾಗುತ್ತೆ. ಎಲ್ಲ ಹಂತದಲ್ಲೂ ಇದೇ ರೀತಿಯ ಯಶಸ್ಸನ್ನ ಕಂಡು ಬಂದಲ್ಲಿ ಇದು ಬಹುಶಃ ಮೈಸೂರಿನ ಮಾರಿಯನ್ನ ಕ್ಷೀಣಿಸುವಂಥ ಒಂದು ಮದ್ದು ಆಗುತ್ತೆ, ಯಾವುದೇ ಡೌಟ್ ಇಲ್ಲ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಈ ಸಂಸ್ಥೆಯ ಮತ್ತೆ ಈ ತಂಡದ ಸದಸ್ಯರು ನಮ್ಮನ್ನ ಜಾಯಿನ್ ಮಾಡ್ತಾರೆ ಕೂಡ. ಮೈಸೂರಿನ DRM ಇನ್ನೋವೇಷನ್ ಈ ಒಂದು ಔಷಧಿ ಏನು ಮಾಡುತ್ತೆ ಅಂತ ಮೊದಲನೇದಾಗಿ DRM ಇನ್ನೋವೇಷನ್ನಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಡಾಕ್ಟರ್ ಮಂಜುನಾಥ್ ಅವ್ರ ಹತ್ರ ಮಾತಾಡೋದ್ರ ಮೂಲಕ ಶುರು ಮಾಡೋಣ. ಡಾಕ್ಟರ್ ಮಂಜುನಾಥ್, ಔಷಧಿ ಏನು, ಯಾವ ಹಂತದಲ್ಲಿದೆ ಇದರ ಅಧ್ಯಯನ ಮತ್ತು ಇದರ ತಪಾಸಣೆ, ಪ್ರಯೋಗಗಳು, ಯಾವಾಗಿಂದ ಇದ್ರ ಮೇಲೆ ಕೆಲಸ ಮಾಡ್ತಿದ್ದೀರಿ? ಹಾಂ ಸರ್, ನಮಸ್ತೆ. ವುಹಾನ್ ಚೈನಾದಲ್ಲಿ ಮೊದಲನೇ ಬಾರಿಗೆ ಫಸ್ಟ್ ಅಟ್ಯಾಕ್ ಆದಾಗ ಯಾವುದು ಕೋವಿಡ್-19 ವೈರಸ್ಸಿಂದ ನಮ್ಮ ತಂಡ ಮೈಸೂರಿನಲ್ಲಿ ಡಾಕ್ಟರ್ ಬಸಪ್ಪ ಅವರು, ಡಾಕ್ಟರ್ ಮಹೇಶು ಮತ್ತು ಚೈನಾದಲ್ಲಿ ನಮ್ಮ ಒಂದು ಕೊಲಾಬ್ರೇಟರ್ಸ್ ಇದ್ದಾರೆ, ಅವ್ರ ಜೊತೆ ಸೇರಿಕೊಂಡು ಯೂಸಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾವು ಕೋವಿಡ್ಗೆ ಸುಮಾರು ಒಂದು 10,000ಕ್ಕೂ ಹೆಚ್ಚು ಮಾಲಿಕ್ಯೂಲ್ಸ್ನ ತಯಾರು ಮಾಡಿ ಇಟ್ಕೊಂಡ್ವಿ. ಅಂದರೆ ನಾಟ್ ಸಿಂಥಸೈಸ್ಡ್, ಇದು ಆ್ಯಕ್ಟ್ ಆಗ್ಬೋದು ಅಂತ. ಅದರಲ್ಲಿ ಸುಮಾರು 300 ಮಾಲಿಕ್ಯೂಲ್ಸ್ನ ಸೆಲೆಕ್ಟ್ ಮಾಡಿ ಅದರಲ್ಲಿ ಒಂದು 100 ಮಾಲಿಕ್ಯೂಲ್ಸನ್ನು ಮಾತ್ರ ನಾವು ಕಳಿಸ್ಕೊಟ್ವಿ. ಎಲ್ಲಿ ಕಳಿಸ್ಕೊಟ್ವಿ ಅಂದರೆ CDC ಚೈನಾಗೆ. ಯಾಕೆಂದರೆ ಆವಾಗ ಅಲ್ಲಿ ಮಾತ್ರ ನಮ್ಮ ಈ ಕೋವಿಡ್-19 ವೈರಸ್ ಲೈವ್ ಕಲ್ಚರ್ಸ್ ಇದ್ದಿದ್ದು ಬರೀ ಅಲ್ಲಿ ಮಾತ್ರ. ಅಂದರೆ 15 ತಿಂಗಳ ಹಿಂದೆ ನಮ್ಮ ಈ ಕೆಲಸ ಶುರು ಆಗಿತ್ತು. ಅಲ್ಲಿ ನಮ್ಮ ಕೊಲಾಬ್ರೇಟರ್ ಸೋಫಿಯಾ ಅಂತ ಇದ್ದಾರೆ, ಅವ್ರ ಜೊತೆ ನಾವು ನಮ್ಮ ಲಿಂಕ್ಗಳಲ್ಲಿ ಕಳಿಸ್ಕೊಟ್ಟಾಗ ಕೊರಿಯರ್ ಮುಖಾಂತರ ನಾವು ಕಳಿಸಿದ ಮಾಲಿಕ್ಯೂಲ್ಗಳಲ್ಲಿ 12 ಮಾಲಿಕ್ಯೂಲ್ನ ಅವ್ರು ಟೆಸ್ಟ್ ಮಾಡ್ತಾರೆ. ಅದರಲ್ಲಿ 4 ಮಾಲಿಕ್ಯೂಲ್ಸ್ಗಳು ಕೋವಿಡ್-19 ವೈರಸ್ನ ಲೈವ್ ಕಲ್ಚರ್ಸ್ ಒಂದು ಮೀಡಿಯಾದಲ್ಲಿ ಲೆಸ್ ದ್ಯಾನ್ 1 ಮೈಕ್ರೋಮೋಲರ್ ಕಾನ್ಸಂಟ್ರೇಷನಲ್ಲಿ 99% ಎಫಿಕೇಸಿ ಇದೆ ಅಂತ ನಮಗೆ ಡೇಟಾನ ಕಳಿಸ್ತಾರೆ. ಅದಾದ ನಂತರ ನಾವು ಅವರಿಗೆ ಕಳಿಸಿದ ಮಾಲಿಕ್ಯೂಲ್ ಕಾನ್ಸಂಟ್ರೇಷನ್ ಸುಮಾರು 2 ಮಿಲಿಗ್ರಾಮ್ಸ್ ಮಾತ್ರ. ಬಿಕಾಸ್ ಯೂಸಿಂಗ್ ನೆಗೆಟಿವ್ ಇಂಡೈರೆಕ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ದೇ ಮೇ ಪ್ರೊಡ್ಯೂಸ್ ಸಿಂಥಸೈಸ್ ಸಮ್ ಮೋರ್ ಡ್ರಗ್ಸ್ ಅಂತ ಅವ್ರು ನಮಗೆ ಈ 4 ಮಾಲಿಕ್ಯೂಲ್ಗಳನ್ನ ಮತ್ತೆ ವಾಪಸ್ ಕಳಿಸಿ ವಿ ವಿಲ್ ಡೆವಲಪ್ ದಿಸ್ ಮಾಲಿಕ್ಯೂಲ್ಸ್ ಇಂಟು ಡ್ರಗ್ಸ್ ಅಂತ ಹೇಳಿದಾಗ ನಾವು ವಿ ಡಿಡ್ ನಾಟ್ ವಾಂಟ್ ಟು ಕಂಟಿನ್ಯೂ ವಿತ್ ಚೈನಾ. ಅದಕ್ಕಾಗಿ ನಾವೇನು ಮಾಡಿದ್ವಿ, ಐ ಸ್ಪೋಕ್ ಟು ICMR ಚೇರ್ಮನ್ ಡಾಕ್ಟರ್ ಬಲರಾಮ್ ಭಾರ್ಗವ್, ನೀತಿ ಆಯೋಗ್ ಚೇರ್ಮನ್ ಡಾಕ್ಟರ್ ವಿನೋದ್ ಕೆ ಪಾಲ್ ಅವ್ರ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮೈಸೂರಿನಲ್ಲಿ, ಯಾಕೆಂದರೆ ಅವಾಗ ಇಂಡಿಯಾದಲ್ಲಿ ಕಂಪ್ಲೀಟ್ ಲಾಕ್ಡೌನ್ ಇತ್ತು. ಸೊ NIV ಪುಣೆ ಡಾಕ್ಟರ್ ಪ್ರಿಯಾ ಅಬ್ರಹಾಂ, ಡಾಕ್ಟರ್ ಪ್ರಜ್ಞಾ ಜಾಧವ್, ಡಾಕ್ಟರ್ ಅನಿತಾ ಅವ್ರ ಟೀಮು, ಬೆಂಗಳೂರು ಡೆಲ್ಲಿಯಲ್ಲಿ ಡಾಕ್ಟರ್ ಬಲರಾಮ್ ಭಾರ್ಗವ್, ಡಾಕ್ಟರ್ ವಿನೋದ್ ಕೆ ಪಾಲ್ ಟೀಮು, ಮತ್ತು ಮೈಸೂರಿನಲ್ಲಿ ನಾನು, ಡಾಕ್ಟರ್ ಬಸಪ್ಪ ಅವರು, ಡಾಕ್ಟರ್ ಮಹೇಶ್ ಇಷ್ಟು ಜನ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ತಗೊಂಡು ಈ ಮಾಲಿಕ್ಯೂಲ್ ನಮ್ಮ ಹತ್ರ ಇದೆ ಅಂತ ಇಷ್ಟು ರಿಸಲ್ಟ್ ಬಂದಿದೆ ಅಂತ ಹೇಳಿದಾಗ ದೇ ವರ್ ವೆರಿ ಮಚ್ ಇಂಟ್ರೆಸ್ಟೆಡ್. ಆ್ಯಂಡ್ ನೆಕ್ಸ್ಟ್ ಡೇ ಇಟ್ ಸೆಲ್ಫ್ ನಮ್ಮ ಮಾಲಿಕ್ಯೂಲ್ಗಳನ್ನ ಮೈಸೂರಿನಿಂದ ಮಿಲಿಟರಿ ಚಾಪರ್ ಮುಖಾಂತರ ಪೂನಾ NIV ತಗೊಳ್ಳಾಯ್ತು. ಯಾಕೆಂದ್ರೆ ಬೇರೆ ಕೊರಿಯರ್ ಸರ್ವಿಸಸ್ ಇರ್ತಿರ್ಲಿಲ್ಲ, ಬೇರೆ ಏನು ಫ್ಲೈಟ್ಸ್ ಇರಲಿಲ್ಲ ಅವಾಗ. ಇದು ಮೊದಲನೇ ಅಲೆ ಸಂದರ್ಭದಲ್ಲಿ ಅಲ್ವಾ ಡಾಕ್ಟರ್ ಮಂಜುನಾಥ್? ಇದು ಆಗಿದ್ದು ಮೊದಲನೇ ಅಲೆ ಸಂದರ್ಭದಲ್ಲಿ, ಬಹುಶಃ ಅರೌಂಡ್ ಅ ಇಯರ್ ಬ್ಯಾಕ್. 15 months ಬ್ಯಾಕ್. ಓಕೆ, ಹೇಳ್ತಾ ಹೋಗಿ ಡಾಕ್ಟರ್ ಮಂಜುನಾಥ್. We started our work 15 months back. So there our molecules went to Pune NIV, National Institute of Virology, which is a premier institute in our country. ಅಲ್ಲಿ ಮಾತ್ರ ಲೈವ್ ಕಲ್ಚರ್ಸ್ ಹ್ಯಾವಿಂಗ್ SARS-CoV-2 ಅಲ್ಲಿ ಮಾತ್ರ ಇರೋದು. ಅಲ್ಲಿ ಕಳಿಸಿದಾಗ ಅವರ್ ರಿಸಲ್ಟ್ಸ್ ವರ್ ಅಗೇನ್ ರಿಪೀಟೆಡ್. ನಮ್ಮ ಅಲ್ಲಿ CDCಯಲ್ಲಿ ಏನು ರಿಸಲ್ಟ್ಸ್ ಬಂತು, ಸೇಮ್ 4 ಮಾಲಿಕ್ಯೂಲ್ಸ್ has got a very high efficacy in killing the COVID-19 virus in the live viral culture media ಅಂತ ನಮಗೆ ರಿಸಲ್ಟ್ಸ್ ಕೊಟ್ಟರು. That took around 3 months time for us to get the report. ಅದಾದ ನಂತರ ನಾವು ಸಮ್ ಮೋರ್ ಮಾಲಿಕ್ಯೂಲ್ಸ್ ಅಂದರೆ ಇನ್ನೂ ಒಂದಷ್ಟು ಮಾಲಿಕ್ಯೂಲ್ಸ್ನ ರಿಲೇಟೆಡ್ ಕಾಂಪೌಂಡ್ 4 ಕಾಂಪೌಂಡ್ ಏನಿದೆ
ಸರ್ ಒಂದು ವಿಷಯನೇ ಹೇಳ್ಬಿಡ್ತೀನಿ ಅಂತ ಹೇಳಿದ್ರೆ, ಡ್ರಗ್ ಸಿಂಥಸಿಸ್ ಆ್ಯಂಡ್ ರಿಸರ್ಚ್ ಹೆಂಗೆ ಅಂತ ಹೇಳಿದ್ರೆ, ನಾವು ಒಂದು 10,000 ಮಾಲಿಕ್ಯೂಲ್ಸ್ನ ನಾವು ಸಿಂಥಸೈಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಮಾಲಿಕ್ಯೂಲ್ ಓನ್ಲಿ ವಿಲ್ ಗೋ ಟು ಬಿಕಮ್ ದ ಡ್ರಗ್. ನಾವು ಒಂದೇ ಒಂದು ಮಾಲಿಕ್ಯೂಲ್ ಪ್ರಿಪೇರ್ ಮಾಡಿ ಅದನ್ನು ಕಳಿಸ್ತೀವಿ ಅಂತಂದರೆ ದಟ್ ಈಸ್ ಆಲ್ಮೋಸ್ಟ್ 99.9% ಚಾನ್ಸಸ್ ದಟ್ ಇಟ್ ಈಸ್ ಗೋಯಿಂಗ್ ಟು ಬಿ ಎ ಫೇಲರ್. ಸೊ ಹಾಗೆ ನಾವು ಈ 4 ಮಾಲಿಕ್ಯೂಲ್ಗಳ ಜೊತೆಗೆ ಮತ್ತೆ ಇನ್ನೊಂದಷ್ಟು ಮಾಲಿಕ್ಯೂಲ್ನ ಆಫ್ ದ ಸೇಮ್ ಫ್ಯಾಮಿಲಿ ಸಿಂಥಸೈಸ್ ಮಾಡಿ ವಿ ಸೆಂಟ್ ಅವರ್ ಮಾಲಿಕ್ಯೂಲ್ಸ್ ಟು J&J, ಜಾನ್ಸನ್ ಆ್ಯಂಡ್ ಜಾನ್ಸನ್, ಬೆಲ್ಜಿಯಂ. ಅಲ್ಲಿ ಮತ್ತೆ ರಿಪೀಟ್ ಟೆಸ್ಟ್ ಮಾಡೋಣ ಅಂತ. ಬಿಕಾಸ್ ಸೈನ್ಸ್ ಏನು ಹೇಳುತ್ತೆ ಅಂತಂದರೆ ಯುವರ್ ಕ್ರೆಡಿಬಿಲಿಟಿ ಕಮ್ಸ್ ವೆನ್ ದ ರಿಪಿಟೇಷನ್ ಆಲ್ಸೋ ಗಿವ್ಸ್ ಅ ಸೇಮ್ ರಿಸಲ್ಟ್. ಸೊ ಜಾನ್ಸನ್ ಆ್ಯಂಡ್ ಜಾನ್ಸನ್ ಜೊತೆಗೆ ನಮ್ಮದು ಟೈಅಪ್ ಆಯಿತು, ನಾನ್ ಡಿಸ್ಕ್ಲೋಜರ್ ಅಗ್ರಿಮೆಂಟ್ ಆಯಿತು, ಸೊ ಮೆಟೀರಿಯಲ್ ಟ್ರಾನ್ಸ್ಫರ್ ಅಗ್ರಿಮೆಂಟ್ ಆಯಿತು, ವಿ ಸೆಂಟ್ ದ ಮಾಲಿಕ್ಯೂಲ್ ಥ್ರೂ ಅವರ್ ಕೊರಿಯರ್ಸ್ ಆ್ಯಂಡ್ ಅಲ್ಲಿ ಮತ್ತೆ ಮಾಲಿಕ್ಯೂಲ್ಸ್ ಟೆಸ್ಟ್ ಆಯಿತು. ದೇ ಟೆಸ್ಟೆಡ್ 50 ಮಾಲಿಕ್ಯೂಲ್ಸ್ ಆಫ್ ಅಸ್. 50 ಮಾಲಿಕ್ಯೂಲ್ನ ಅವರು ಬೆಲ್ಜಿಯಮಲ್ಲಿ ಟೆಸ್ಟ್ ಮಾಡ್ತಾರೆ. ಅದರಲ್ಲಿ ಮತ್ತೆ ಸೇಮ್ 4 ಮಾಲಿಕ್ಯೂಲ್ಗಳು ಪಾಸಿಟಿವ್ ಬಂತು ಇನ್ ಕಿಲ್ಲಿಂಗ್ ದ ವೈರಸ್ ಇನ್ ದ ಲೈಫ್ ಕಲ್ಚರ್ಸ್. ಅದಾದ ನಂತರ ವಿ ಟುಕ್ ಅವರ್ ಕಾಂಪೌಂಡ್ಸ್ ಟು ಇದು ಹೆಂಗೆ ಅಂತಂದರೆ, ಈ ಸ್ಟಡಿ ಡ್ರಗ್ ಸಿಂಥಸಿಸ್ ಆ್ಯಂಡ್ ರಿಸರ್ಚ್ ಹೆಂಗೆ ಅಂತ ಹೇಳಿದ್ರೆ, ಫಸ್ಟು ವೈರಲ್ ಎಫಿಕಸಿ, ನಂತರ ಯು ಹ್ಯಾವ್ ಟು ಡೂ PK/PD ಸ್ಟಡೀಸ್. PK/PD ಅಂತಂದರೆ ಫಾರ್ಮಕೋಕೈನೆಟಿಕ್ ಆ್ಯಂಡ್ ಫಾರ್ಮಕೋಡೈನಮಿಕ್ ಸ್ಟಡೀಸ್. ಅಂದರೆ ನಾವು ಪ್ರೊಡ್ಯೂಸ್ ಮಾಡಿರೋ ಡ್ರಗ್ಗು ಇದನ್ನು PK/PD ಸ್ಟಡೀಸ್ ಮಾಡೋದು ಅನಿಮಲ್ ಮಾಡೆಲ್ಸಲ್ಲಿ, ರ್ಯಾಟ್, ಮೈಸು, ಆಲ್ಬಿನೋ ರ್ಯಾಟ್, ಅದ್ರ ಮೇಲೆ ನಾವು ಮಾಡೋಂಥದ್ದು. ಇದನ್ನು ನಾವು ನಮ್ಮ JSS ಮೈಸೂರಿನಲ್ಲಿ ಇರತಕ್ಕಂತಹ JSS ಫಾರ್ಮಸಿ ಕಾಲೇಜ್ ಅಂಡರ್ ಡಾಕ್ಟರ್ ಪ್ರಮೋದ್ ಕುಮಾರ್ ಆ್ಯಂಡ್ ಶರವಣ ಬಾಬು, ದೇ ಆರ್ ವೆರಿ ಎಮಿನೆಂಟ್ ಆ್ಯಂಡ್ ಎಫಿಷಿಯಂಟ್ ರಿಸರ್ಚರ್ಸ್. ಸೊ ಅವ್ರ ಹತ್ರ ನಾವು ಮಾತಾಡಿ ನಮ್ಮ ಡ್ರಗ್ಗಳನ್ನ ಅವ್ರಿಗೆ ಕೊಟ್ಬೇಕು. ಅಲ್ಲಿ ಅವರು PK/PD ಸ್ಟಡೀಸ್ನ ಕಂಪ್ಲೀಟ್ ಮಾಡ್ತಾರೆ. PK/PD ಸ್ಟಡೀಸ್ ಅಂತಂದರೆ ನಾವು ಪ್ರೊಡ್ಯೂಸ್ ಮಾಡಿರೋಂತಹ ಡ್ರಗ್ಗು ಅನಿಮಲ್ಗೆ ಇಂಜೆಕ್ಟ್ ಮಾಡಿದಾಗ, ಅನಿಮಲ್ಗೆ ಕೊಟ್ಟಾಗ ಹೌ ಸ್ಟೇಬಲ್ ಇಟ್ ಈಸ್. ಅಂದರೆ ಸ್ಟೇಬಲ್ ಅಂತಂದರೆ ಬಾಡಿ ಒಳಗಡೆ ಎಷ್ಟು ಹೊತ್ತು ಇರ್ತದೆ, ಕೊಟ್ಟ ತಕ್ಷಣ ಕಿಡ್ನಿ ಮುಖಾಂತರ ಎಕ್ಸ್ಕ್ರೀಟ್ ಆಗಿಬಿಡ್ತದ, ಲಿವರ್ ಮುಖಾಂತರ ಎಕ್ಸ್ಕ್ರೀಟ್ ಆಗಿಬಿಡ್ತದ, ರೆಸ್ಪಿರೇಟರಿ ಸಿಸ್ಟಮ್ ಮುಖಾಂತರ ಎಕ್ಸ್ಕ್ರೀಟ್ ಆಗಿಬಿಡ್ತದ. ಹಂಗೇನಾದರೂ ಅದು ಬೇಗ ಬಾಡಿಯಿಂದ ಎಕ್ಸ್ಕ್ರೀಟ್ ಆಯ್ತು ಅಂತ ಹೇಳಿದ್ರೆ ನಮ್ಮ ಡ್ರಗ್ಗಿನ ಏನೂ ಯೂಸ್ ಇಲ್ಲ. ಯಾಕೆಂದರೆ ಡ್ರಗ್ ಹ್ಯಾಸ್ ಟು ಬಿ ಸ್ಟೇಬಲ್ ಇನ್ಸೈಡ್ ದ ಬಾಡಿ, ಇನ್ಸೈಡ್ ಅವರ್ ಸಿಸ್ಟಮ್, ಸೊ ದ್ಯಾಟ್ ಇಟ್ ವಿಲ್ ಬಿ ಏಬಲ್ ಟು ಕಿಲ್ ದ ವೈರಸ್ ವಿಚ್ ಈಸ್ ದೇರ್ ಇನ್ ಅವರ್ ಬಾಡಿ. ಹಾಗೆ ನೋಡಿದಾಗ ಇದೆಲ್ಲ ಇಷ್ಟು ಶ್ರಮ ಎಲ್ಲ ನೀವು ವಹಿಸಿದಿರಿ, ಬಟ್ ಈಗ ಯಾವ ಹಂತದಲ್ಲಿದೆ ಇದು? ನೀವು ಹೇಳ್ತಿರೋ ಹಾಗೆ ಅಂತಾರಾಷ್ಟ್ರೀಯ ಸಂಸ್ಥೆಗಳೇ ಒಪ್ತಿದೆ ನಿಮ್ಮ ಮೆಡಿಸಿನ್ನಲ್ಲಿ ಏನೋ ಒಂದಿದೆ, ಅದು ವರ್ಕ್ ಆಗ್ತಿದೆ, ಇದು ವೈರಸ್ಸನ್ನ ಕಿಲ್ ಮಾಡ್ತಿದೆ ಅಂತ ಅವ್ರು ಒಪ್ಪಿದ್ದಾರೆ. ಇದರ ಅಧ್ಯಯನ ಇನ್ನೂ ಎಷ್ಟು ನಡಿಬೇಕು, ಯಾವ ಹಂತದಲ್ಲಿದೆ, ಮತ್ತು NIV ICMR ಏನು ಹೇಳಿದ್ದಾರೆ, ಜನರ ಕೈಗೆ ಇದು ನಿಜವಾಗ್ಲೂ ಸಿಗೋದೇ ಆದರೆ ಅದು ಯಾವಾಗ ಆಗ್ಬೋದು ಅಂತ ನಾನು ನಿಮ್ಮ ಹತ್ರ ಕೇಳಿ ತಿಳ್ಕೊಳ್ಬೇಕು. ಜನರಿಗೂ ಸಾಕಷ್ಟು ಕುತೂಹಲ ಇರುತ್ತೆ, ಯಾಕಂದರೆ ಎಲ್ಲರೂ ಬರೀ ಪ್ರಾಬ್ಲಮ್ ಬಗ್ಗೆನೇ ಮಾತಾಡ್ತಿದ್ದಾರೆ. ಇವತ್ತು ಬಸವ ಜಯಂತಿ ಇದೆ, ಇವತ್ತು ಅಕ್ಷಯ ತೃತೀಯ ಇದೆ, ಈದ್ ಕೂಡ. ಅಟ್ಲೀಸ್ಟ್ ಒಂದು ಒಳ್ಳೆ ಸುದ್ದಿ ಕೊಡೋಣ, ಆ ಒಂದು ಹೋಪು ನ್ಯೂಸ್ ಫಸ್ಟಲ್ಲೇ ಫಸ್ಟ್ ಹೊರಗೆ ಬರಲಿ ಅನ್ನೋದು ನಮ್ಮ ಆಸೆ. DRM ಸಂಸ್ಥೆಯ ಡಾಕ್ಟರ್ ಮಂಜುನಾಥ್ ಇದ್ದಾರೆ, ಯೂನಿವರ್ಸಿಟಿ ಆಫ್ ಮೈಸೂರು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟಿಂದ ಡಾಕ್ಟರ್ ಬಸಪ್ಪ ಅವರಿದ್ದಾರೆ, JSS ಆಸ್ಪತ್ರೆಯಲ್ಲಿ ಪಲ್ಮನಾಲಜಿ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುವಂಥ ಪಲ್ಮನಾಲಜಿಸ್ಟ್ ಆಗಿರುವಂಥ ಡಾಕ್ಟರ್ ಮಹೇಶ್ ಇದ್ದಾರೆ. ಇವರೆಲ್ಲರೂ ಈ ಒಂದು ಸಂಶೋಧನೆಯಲ್ಲಿ ಭಾಗವಹಿಸಿ ತಮ್ಮ ಒಂದು ಪ್ರಮುಖ ಪಾತ್ರವನ್ನು ನಿಭಾಯಿಸಿದ್ದಾರೆ. ಮೊದಲನೇದಾಗಿ ಸರ್, ಅಡ್ವಾನ್ಸಲ್ಲಿ ಕಂಗ್ರ್ಯಾಚುಲೇಷನ್ಸ್ 3 ಜನಕ್ಕೂ. ಆಲ್ ದ ಬೆಸ್ಟ್ ಕೂಡ ಬರೋ ದಿನಗಳಿಗೆ. NIV-ನಲ್ಲಿ ICMR-ಅಲ್ಲಿ ಇದು ಒಪ್ಪಿಗೆ ಪಡೆದು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಒಪ್ಪಿಗೆ ನಮಗೇನು ಅಷ್ಟು ಮುಖ್ಯ ಅಲ್ಲ. ನಮ್ಮ ಜನರ ಪ್ರಾಣ ಉಳಿಯುತ್ತೆ ಅನ್ನೋ ವಿಶ್ವಾಸ ಇಲ್ಲಿಯ ಸ್ಥಳೀಯ ಸಂಸ್ಥೆಗಳು ಕೊಟ್ಟರೆ ನಮ್ಗೆ ಅದೇ ಖುಷಿ. ಅದರಲ್ಲೂ ಹೆಮ್ಮೆಯ ವಿಷಯ ಅಂದರೆ ಕರ್ನಾಟಕದ ಮೈಸೂರಿಂದ ಇದಾಯಿತು ಅಂದರೆ ನಿಜವಾಗ್ಲೂ ದೇಶಕ್ಕೆ ಇದು ಅತಿ ದೊಡ್ಡ ಕೊಡುಗೆ ಆಗಿರುತ್ತೆ. ನಾನು ಡಾಕ್ಟರ್ ಬಸಪ್ಪ ಅವರಿಂದಾನೇ ಶುರು ಮಾಡ್ತೀನಿ. ಡಾಕ್ಟರ್ ಬಸಪ್ಪ ಅವರೇ, ಈಗ DRDO ಅವರು ಒಂದು ಔಷಧಿ ಬಿಟ್ಟರು, ಎಮರ್ಜೆನ್ಸಿ ಯೂಸ್ಗೆ ಅದು ಅಪ್ರೂವ್ ಆಗಿದೆ. ಅದು ಒಂದು ಶುಗರ್ ಕ್ಯೂಬ್, ನಿಮಗೆ ಗೊತ್ತಿದೆ, ಅದೇನೋ 2 ಗ್ಲೂಕೋಸ್ ಡಿ ಅದೇನೋ ಇದೆ, ಅದ್ರ ಹೆಸರು ಎಕ್ಸಾಕ್ಟ್ಲಿ ಸರ್. ಸರ್ 2-deoxy ಗ್ಲೂಕೋಸ್ ಬಗ್ಗೆ ತುಂಬಾ ಅಧ್ಯಯನಗಳು ಹೊರದೇಶದಲ್ಲೂ ತುಂಬಾ ನಡೆದಿದ್ದಾವೆ. ಎಸ್ಪೆಷಲಿ ಇದರದ್ದು ಕ್ಲಿನಿಕಲ್ ಬೆನಿಫಿಟ್ಸ್, ಎಸ್ಪೆಷಲಿ ಇನ್ ರಿಲೇಷನ್ ವಿತ್ ಕೊರೋನಾ, ನಮ್ಮ PA ಮಹೇಶ್ ಸರ್ ಮಾತಾಡ್ತಾರೆ, ಹೂ ಇಸ್ ಎಕ್ಸ್ಪರ್ಟ್ ಇನ್ ದಿಸ್ ರಿಗಾರ್ಡ್. ಬಟ್ ವಿತ್ ರಿಗಾರ್ಡ್ ಟು ದಿ ಕೆಮಿಸ್ಟ್ರಿ, ಐ ವುಡ್ ಲೈಕ್ ಟು ಇನ್ಫಾರ್ಮ್ ಯು ದಟ್ ಸೊ ದಿಸ್ ಕೆಮಿಸ್ಟ್ರಿ ವಾಸ್ ಡೆವಲಪ್ಡ್ ವೆರಿ ಲಾಂಗ್ ಬ್ಯಾಕ್. ಸೊ DRDO ಸಂಸ್ಥೆ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ, they have found it may inhibit the viral replication by
ಇನ್ವಿಟ್ರೋ ಆಗಿರ್ಬೋದು ಅಥವಾ ಮಾನವರ ಮೇಲೆ ಸ್ವಲ್ಪ ಕ್ಲಿನಿಕಲ್ ಪ್ರಯೋಗದಲ್ಲೂ ಸಕ್ಸಸ್ ಅನ್ನ ಕಂಡು ಹಿಡಿದಿದ್ದಾರೆ. ಸೊ ಬಟ್ ಇನ್ ಟರ್ಮ್ಸ್ ಆಫ್ ಇಟ್ಸ್ ಸ್ಪೆಸಿಫಿಕ್ ಕೊರೋನಾ ಆಕ್ಟಿವಿಟಿ ಬಗ್ಗೆ ಐ ಥಿಂಕ್ ಮಹೇಶ್ ಸರ್ ವಿಲ್ ಟೇಕ್ ಅ ಲೀಡ್ ಇನ್ ದಿಸ್ ರಿಗಾರ್ಡ್. ಡಾಕ್ಟರ್ ಮಹೇಶ್, ಈಗ ನೀವೇನು ಸಿದ್ಧಪಡಿಸಿದಿರಿ ಒಂದು ಔಷಧಿಯನ್ನ, ಯಾವ ರೀತಿ ಕೆಲಸ ಮಾಡುತ್ತೆ ಇದು? ನಾನು ಓದಿ ತಿಳ್ಕೊಂಡಿದ್ದೇನು, ವೈರಸ್ಸಿನ ಒಂದು ಪ್ರಮಾಣ ಮೈಯಲ್ಲಿ ಹೇಗೆ ಹೆಚ್ಚಾಗುತ್ತೆ ಅಂದರೆ ವೈರಸ್ಸು ತನ್ನನ್ನೇ ತಾನು ರೆಪ್ಲಿಕೇಟ್ ಮಾಡ್ಕೊಳ್ಳುತ್ತೆ, ಅದರದೇ ಆದ ಬೇರೆ ಬೇರೆ ರೂಪಗಳನ್ನ ಪಡ್ಕೊಳ್ಳುತ್ತೆ, ಪದೇ ಪದೇ ಪಡ್ಕೊಳ್ಳುತ್ತೆ, ಹೀಗಾಗಿ ವೈರಸ್ ಪ್ರಮಾಣ ಜಾಸ್ತಿ ಆಗುತ್ತೆ. ನಿಮ್ಮ ಔಷಧಿ ಎಕ್ಸಾಕ್ಟ್ಲಿ ಇದನ್ನ ತಡೆಯುತ್ತೆ. ಇದನ್ನ ತಡೆಯೋದಲ್ಲದೆ ಇರೋ ವೈರಸ್ ಅನ್ನು ಕೂಡ ಸಾಯಿಸುತ್ತೆ. ಇದನ್ನ ಬಿಟ್ಟು ಏನು ಆ್ಯಡ್ ಮಾಡ್ಬೋದು ಡಾಕ್ಟರ್ ಮಹೇಶ್? ಈಗ ನಮಗೆ ಇರುವಂತ ಔಷಧಿಗಳಲ್ಲಿ ಅತಿ ಉತ್ತಮ ಔಷಧಿ ಅಂತ ಹೇಳುವಂಥದ್ದು ಯಾವುದೂ ಇಲ್ಲ. ಮೈಲ್ಡ್ ಟು ಮಾಡರೇಟ್ ಅಂದ್ರೆ ತೀವ್ರತೆ ಕಮ್ಮಿ ಇರುವಂತ ರೋಗಿಗಳಲ್ಲಿ ಮಾತ್ರ ಕೆಲಸ ಮಾಡುವಂಥದ್ದು ಇದು. ಒಂದು ತೀವ್ರತೆ ದಾಟಿದ ಮೇಲೆ ಈಗ ಇರುವಂತ ಔಷಧಿಗಳಲ್ಲಿ ಅಂತ ಒಳ್ಳೆ ನಮಗೆ ಏನ್ ಹೇಳ್ತೇವೆ ಅಂತ ಒಳ್ಳೆ ಎಫೆಕ್ಟ್ ನಮ್ಗೆ ಇನ್ನೂ ಸಿಗ್ತಾ ಇಲ್ಲ. ಅದಕ್ಕಾಗಿ ಈ ಒಂದು ಪರ್ಟಿಕ್ಯುಲರ್ ಹೊಸ ಔಷಧಿಯ ಅವಶ್ಯಕತೆ ಇದೆ ನಮಗೆ. ಇದು ವೈರಸ್ ರಿಪ್ಲಿಕೇಶನ್ ಆಗುವಂತಹದ್ದು RDRP ಅಂತ ಒಂದು ಎನ್ಸೈಮ್ ಇದೆ, RNA ಡಿಪೆಂಡೆಂಟ್ RNA ಪಾಲಿಮರೇಸ್ ಅಂತ ಒಂದು ಎನ್ಸೈಮ್ ಇದೆ. ವೈರಸ್ ಒಂದಿದ್ದು 2, 2, 4, 4, 8 ಈ ತರ ಜಾಸ್ತಿ ಮಾಡ್ಕೊಂಡು ಹೋಗೋದಕ್ಕೆ ಈ ಒಂದು ಎನ್ಸೈಮ್ ಅಂತೀವಿ ಸೆಲ್ಸ್ ಅಲ್ಲಿ, ಅದೇ ಬಹಳ ಮುಖ್ಯವಾದದ್ದು. ಈ ವೈರಲ್ ಎನ್ಸೈಮ್ ಅನ್ನ ಈ ಔಷಧಿ ತಡೆಗಟ್ಟುತ್ತೆ. ಅದು ಮುಂದಿನ ವೈರಾಣು 1, 2 ಅಥವಾ 2, 4 ಆಗುವಂತಹದನ್ನ ತಡೀತದೆ ಇದು. ಅದು ಆದ್ರಿಂದ ಇನ್ನು ಸಣ್ಣ ಪುಟ್ಟದ್ದು ಏನಿದೆ ನಮ್ಮ ದೇಹದಲ್ಲೂ ಕೂಡ ನಮ್ಗೆ ಇಮ್ಯುನಿಟಿ ಇರ್ತದೆ. ಆದ್ರೆ ಇದು ಬಹಳ ಫಾಸ್ಟ್ ಆಗಿ ಇದು ಮಲ್ಟಿಪ್ಲೈ ಆಗೋದ್ರಿಂದ ನಮ್ಮ ಸುಮಾರು ಜನದ ದೇಹಕ್ಕೆ ಅದನ್ನ ತಡ್ಕೊಳಕ್ ಆಗಲ್ಲ. ಈಗಲೂ ಕೊರೋನಾ ಬಂದವರಲ್ಲಿ ಎಲ್ಲರಿಗೂ ರೋಗ ತೀವ್ರತೆ ಜಾಸ್ತಿ ಇರಲ್ಲ. 170-80 ಜನಕ್ಕೆ ಮಾಮೂಲಿ ಜ್ವರ ಬಂದಾಗೆ ಬಂದು ಹೋಗುತ್ತೆ. ಯಾವಾಗ ಜನರಿಗೆ ವೀಕ್ ಆಗ್ತಾರೆ ಅಂತ 20% ಜನರಲ್ಲಿ ಮಾತ್ರ ನಿಮ್ಗೆ ಈ ರೋಗ ಕಾಣಿಸಿಕೊಂಡು ಅವ್ರ ಆಸ್ಪತ್ರೆಗೆ ದಾಖಲಾಗುವಂತಹದ್ದು ಸಂದರ್ಭ ಇರುವಂತಹದ್ದು. ಸೊ ಈ ಔಷಧಿ ನಮಗೆ ಬೇಗ ನಾವು ಕೊಟ್ಟಾಗ ಅದರ ತೀವ್ರತೆ ನಮಗೆ ಜಾಸ್ತಿ ಆಗದಂಗೆ ತಡಿದಾಗ ರೋಗಿ ಗುಣಮುಖ ಆಗುವಂತ ಸಾಧ್ಯತೆ ಜಾಸ್ತಿ. ಓಕೆ, ಈಗ ಇದನ್ನ ಓರಲಿ ತಗೊಳ್ಳೋದು ಅಂದ್ರೆ ಬೇರೆ ಎಲ್ಲ ಔಷಧಿನ ಹೇಗೆ ತಗೋತೀವಿ, ಇದು ಇಂಜೆಕ್ಷನ್ ಅಲ್ಲ, IV ಅಲ್ಲ, ಇದು ಓರಲಿ ತಗೊಳ್ಳುವಂಥದ್ದು, ಬಾಯಿಗೆ ಹಾಕೊಂಡು ನುಂಗುವಂಥದ್ದು. ಆಸ್ ಆಫ್ ನೌ ನಾನು ಓದ್ದಂಗೆ ಇದು ಪೌಡರ್ ಫಾರ್ಮಲ್ ಇದೆ, ಕರೆಕ್ಟಾ ಡಾಕ್ಟರ್? 2011 ನಲ್ಲಿ ನೀವು ನೆನ್ಸಿಸ್ಕೊಂಡ್ರೆ ಸ್ವೈನ್ ಫ್ಲೂ ಎಷ್ಟು ಗಾಬರಿ ಮಾಡಿತ್ತು ನೋಡಿ. ಸ್ವೈನ್ ಫ್ಲೂ ಇನ್ನೂ ಹೋಗಿಲ್ಲ. ಸ್ವೈನ್ ಫ್ಲೂ ಕೋವಿಡ್ ಜನರಿಗೆ, ಈಗ ಕೋವಿಡ್ ಎಷ್ಟು ಜನರನ್ನ ಸಾಯಿಸಿದೆ, ಸ್ವೈನ್ ಫ್ಲೂ ಇನ್ನೂ ಜಾಸ್ತಿ ಜನರನ್ನ ಸಾಯಿಸಿದೆ ಆವಾಗ 1 ವರ್ಷದಲ್ಲೇ. ಆದ್ರೆ ಈಗ ಯಾರು ಸ್ವೈನ್ ಫ್ಲೂ ಬಗ್ಗೆ ಮಾತಾಡ್ತಾ ಇಲ್ಲ, ಯಾಕಂದ್ರೆ ಆಂಟಿ ಫ್ಲೂ ಅಂತ ಒಳ್ಳೆ ಮಾತಾಡ್ತಾರೆ. ಯಾರಿಗೆ ನಿಮೋನಿಯಾ ಬಂದು ದಾಖಲಾದ್ರೂ ಆಂಟಿ ಫ್ಲೂ ತಗೊಳ್ತಾರೆ, ಮಾತ್ರೆ ಕಮ್ಮಿ ಇದ್ರೆ ಮನೆಯಲ್ಲೇ ತಗೊಳ್ತಾರೆ, ಅಲ್ಲಿ ಗುಣಮುಖರಾಗ್ತಾರೆ. ಈ ತರ ತೀವ್ರತೆ ಜಾಸ್ತಿ ಆಗುವಂತ ಸಂದರ್ಭ ಇರಲ್ಲ. ಇಂಜೆಕ್ಷನ್ ತಗೊಳ್ಬೇಕು, ದಾಖಲೆ ಆಗ್ಲೇಬೇಕು. ಈಗ ನೀವು ರೆಮ್ಡೆಸಿವಿರ್ ನೀವು ಮನೇಲಿ ತಗೊಳಕ್ ಆಗಲ್ಲ, ಅದು ನೀವು ಅಡ್ಮಿಟ್ ಆಗ್ಲೇಬೇಕು. ಇಂಜೆಕ್ಷನ್ಸ್ ಅಂತ ಬರುವಾಗ ಅದು ಫಾರಿನ್ ನಿಂದ ಬರುವಾಗ ಅದ್ರ ಬೆಲೆ ಕೂಡ ಜಾಸ್ತಿ. ಎಷ್ಟು ಜನ ಇಂಡಿಯನ್ಸ್ಗೆ ಅಷ್ಟು ತಗೊಳ್ಳುವಂತ ಸೌಲಭ್ಯ ಇರ್ತದೆ, ಅದು ಕಮ್ಮಿ ಇರ್ತದೆ. ಆವಾಗ ಗೌರ್ಮೆಂಟಿನ ಬರ್ಡನ್ ಜಾಸ್ತಿ ಆಗ್ತದೆ. ಇಂಡಿಯಾದಲ್ಲೇ ನೀವು ಔಷಧಿ ಯಾವಾಗ ಕಂಡುಹಿಡಿತೀರಾ, ಅದು ಮಾತ್ರೆಯಲ್ಲಿ ಯಾವಾಗ ಇರ್ತದೆ, ಆವಾಗ ನೀವು ಈಗ ಇವತ್ತಿಂದನೇ ಯಾರು H1N1 ಸ್ವೈನ್ ಫ್ಲೂ ಬಗ್ಗೆ ಯಾರು ಮಾತಾಡೋದಿಲ್ವೋ ಜಾಸ್ತಿ, ಇನ್ನು ಮುಂದಿನ 5 ವರ್ಷಗಳಲ್ಲಿ ಕೊರೋನಾ ಬಗ್ಗೆನೂ ಯಾರು ಮಾತಾಡದೇ ಇರೋಂಗಾಗ್ಲಿ ಅಂತ ಆಶೆ. ರೈಟ್. ಡಾಕ್ಟರ್ ಬಸಪ್ಪ ಅವರೇ, ಇದು ಪ್ರಿವೆಂಟಿವ್ ಅಥವಾ ಟ್ರೀಟ್ಮೆಂಟ್ ಮಾತ್ರ ಬಳಸುವಂಥದ್ದ? ಅಂದ್ರೆ ಕೊರೋನಾ ತಡೆಗೂ ಇದನ್ನ ತಗೋಬೋದಾ, ಅಥವಾ ಕೊರೋನಾ ಬಂದವ್ರಿಗೆ ಮಾತ್ರ ಕೊಟ್ಟು ಅದನ್ನ ಗುಣಪಡಿಸುವಂತ ಔಷಧಿನ ಇದು? ಸರ್, ಬೇಸಿಕಲಿ ಅವರ್ ಡ್ರಗ್ ವಿಚ್ ವಿ ಡಿಸೈನ್ ಲೈಕ್ ಈಗ ಕೃತಕ ಬುದ್ಧಿಮತ್ತೆ ಅನ್ನೋದು ಏನಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಯೂಸ್ ಮಾಡಿ ನಾವು ಸ್ಪೆಸಿಫಿಕ್ ಆಗಿ ಕೊರೋನಾ ವೈರಸ್ಗೆ ಟಾರ್ಗೆಟ್ ಸರ್ ಹೇಳ್ದಂಗೆ ಒಂದು ಎನ್ಸೈಮ್ ಕಿಣ್ವ RDRP ಅನ್ನ ಕಿಣ್ವಕ್ಕೆ ಡೈರೆಕ್ಟ್ ನಮ್ಮ ಮಾಲಿಕ್ಯೂಲ್ ಬೈಂಡ್ ಆಗೋದ್ರಿಂದ ಸೊ ಪ್ರಿವೆಂಟಿವ್ ಮೆಜರ್ಸ್ ಇಲ್ಲ ಇಲ್ಲಿ. ಯಾರಿಗೆ ಕೊರೋನಾ ಬಂದಿರುತ್ತೆ, ಈಗ ಯಾರಿಗೆ ಜ್ವರ ಬಂದಿರುತ್ತೆ, ಅವರು ದೇ ವಿಲ್ ಬಿ ಡಯಾಗ್ನೋಸ್ಡ್ ಅಂಡ್ ವಿ ವಿಲ್ ಬಿ ಗಿವಿಂಗ್ ದೆಮ್ ಐದರ್ ಪ್ಯಾರಾಸಿಟಮಾಲ್ ಆರ್ ಎನಿ ಅದರ್ ಆಂಟಿಪೈರೆಟಿಕ್ ಡ್ರಗ್. ಸೊ ವಿತ್ ರಿಗಾರ್ಡ್ ಟು ದಿಸ್ ವಿ ಆರ್ ವೆರಿ ಕ್ಲಿಯರ್. ಯಾಕೆಂತಂದ್ರೆ ಟ್ರೆಡಿಷನಲಿ ಈಗ ತುಂಬಾ ಕಂಪನಿಗಳು ಝೈಡಸ್, ಕೆಡಿಲಾ
ಈ ಟ್ರೆಡಿಷನಲ್ ಮೆಥಡ್ ಅಲ್ಲಿ ತುಂಬಾ ಟೈಮ್ ತಗೋತಾ ಇತ್ತು, ಲಾಂಗ್ ಟೈಮ್ ಅಂಡ್ ಕಾಸ್ಟ್ ಈಸ್ ಮೋರ್. ಸೊ ತುಂಬಾ ಪ್ರೊಸೀಜರ್ಸ್ ಇತ್ತು. ಬಟ್ ವಾಟ್ ವಿ ಯೂಸ್ಡ್ ಇಸ್ ಅ ವೆರಿ ನ್ಯೂ ಟೆಕ್ನಾಲಜಿ ವಿಚ್ ವಿ ರೆಫರ್ ಟು ಬಿ ಆಸ್ ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಯೂಸ್ ಮಾಡಿ ನಾವು ಕೊರೋನಾ ವೈರಲ್ ಎಂಜೈಮ್ ಸ್ಪೆಸಿಫಿಕ್ ಡ್ರಗ್ ಲೈಕ್ ಕಾಂಪೌಂಡ್ ನ ನಾವು ಮೈಸೂರು ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದ ನಮ್ಮ ಒಂದು ವೈಸ್ ಚಾನ್ಸಲರ್ ಅವರ ಸಹಕಾರದ ಮೇರೆಗೆ ಮತ್ತೆ ನಮ್ಮ ಈ ಒಂದು ಟೀಮ್ ಏನಿದೆ ತಂಡ, ICMR ಇರ್ಬೋದು, ಮತ್ತೆ ನಮ್ಮ JSS ಫಾರ್ಮಸಿ ಕಾಲೇಜ್ ಇರ್ಬೋದು, ಮತ್ತೆ ನಮ್ಮ ಇವರು ಜಾನ್ಸನ್ ಅಂಡ್ ಜಾನ್ಸನ್ ಇತ್ತೀಚೆಗೆ ಆ ಕಂಪನಿ ಬೆಲ್ಜಿಯಂ ಅವರು ನಮಗೆ ರಿಪೋರ್ಟ್ ನೀಡಿದ್ದಾರೆ. ಸೊ ವಿ ಆರ್ ರಿಯಲಿ ವರ್ಕಿಂಗ್ ಟುವರ್ಡ್ಸ್ to develop a new chemical entity or drug like molecules that really help to the human society in the future. ರೈಟ್. ಡಾಕ್ಟರ್ ಮಂಜುನಾಥ್, ಇದು ಯಾವ ಹಂತದಲ್ಲಿದೆ ಈಗ? ನಾವು ತಿಳ್ಕೊಂಡಿರೋದೇನಪ್ಪ ಅಂದರೆ ಇನಿಷಿಯಲ್ ಫೇಸು, ಒಂದು ಇನಿಷಿಯಲ್ ಸಕ್ಸೆಸ್ ನೀವು ಕಂಡಿದ್ದೀರಿ, ಅದಕ್ಕೆ ನಿಮಗೆ ಅಭಿನಂದನೆ. ಮೊದಲನೇದಾಗಿ NIV ಮತ್ತು ICMR ಇದರ ಒಂದು ಹೆಚ್ಚಿನ ಅಧ್ಯಯನ ನಡೆಸಬೇಕು ಅಂತ ಅಂದರೆ ಇದಕ್ಕೆ ಒಂದು ಟೈಮ್ ಫ್ರೇಮ್ ಇರಬೇಕಲ್ಲ. ಇವತ್ತು ಇರೋಂಥ ಪರಿಸ್ಥಿತಿಗೆ ಪರಿಹಾರ ಇದೆ ಅನ್ನೋದಾದರೆ ನಿಜವಾಗ್ಲೂ ನಮ್ಮ ಕೈಗೆ ಸಿಗೋದು ಯಾವಾಗ? ಇದು ಇನ್ನೂ ಎಷ್ಟು ಹಂತಗಳು ಬಾಕಿ ಇದೆ, ಅದಕ್ಕೆ ಎಷ್ಟು ಸಮಯ ಬೇಕು ಅಂತ ನಿಮ್ಮ ಗೆಸ್, ಡಾಕ್ಟರ್ ಮಂಜುನಾಥ್? ನಂದು ನಾನು ಆಗಲೇ ಹೇಳ್ದಂಗೆ PKPD ಸ್ಟಡೀಸ್ ಆಗಿದೆ ಅನಿಮಲ್ ಮಾಡೆಲ್ಸಲ್ಲಿ, ಫಾರ್ಮಕೋಕೈನೆಟಿಕ್ ಅಂಡ್ ಫಾರ್ಮಕೋಡೈನಮಿಕ್ ಸ್ಟಡೀಸು. ಅಂದರೆ ಓರಲ್ ಬಯೋಅವೈಲಬಿಲಿಟಿ ಆಫ್ ದ ಡ್ರಗ್, ಅಂದರೆ ಬಾಯಲ್ ಮುಖಾಂತರ ಟ್ಯಾಬ್ಲೆಟ್ ಮುಖಾಂತರ ತಗೊಂಡ್ರೆ ಬಾಡಿಯಲ್ಲಿ ಡ್ರಗ್ ಇಂಟೆಸ್ಟೈನಿಂದ ಬ್ಲಡ್ ಸ್ಟ್ರೀಮಿಗೆ ಬಂದು ಸ್ಟೇಬಲ್ ಆಗಿರುತ್ತೆ, ಬೇಗ ಎಕ್ಸ್ಕ್ರೀಟ್ ಆಗೋದಿಲ್ಲ. ಸೊ ಯು ಕ್ಯಾನ್ ಗಿವ್ 1 or 2 ಟ್ಯಾಬ್ಲೆಟ್ಸ್. ಹಾಫ್ ಲೈಫ್ ಬಂದಿರೋದು ನಮ್ಮ ಡ್ರಗ್ಗೆ 24 to 36 hours. ಅಂದರೆ ಅಷ್ಟು ಒಂದು ಟ್ಯಾಬ್ಲೆಟ್ ನಮ್ಮ ಬಾಡಿಯಲ್ಲಿ 24 ಗಂಟೆಯಿಂದ 36 ಗಂಟೆಗಳ ಕಾಲ ಇರುತ್ತೆ ಸ್ಟೇಬಲ್ ಆಗಿ. ಅಷ್ಟು ಗಂಟೆಗಳ ಕಾಲ ನಮ್ಮ ಡ್ರಗ್ ಆ ವೈರಸ್ನ ಸಾಯಿಸೋಂಥ ಕೆಪಾಸಿಟಿ ಇರುತ್ತೆ ಅಂತ ಅನಿಮಲ್ ಮಾಡೆಲ್ಸ್ ಅಲ್ಲಿ ಬಂದಿದೆ. ಬಯೋ ಅವೈಲಬಿಲಿಟಿ ಇಸ್ ವೆರಿ ಗುಡ್. ಆಫ್ ಲೈಫ್ ಇಸ್ 24 to 36 hours. ಮತ್ತೆ ಟಾಕ್ಸಿಸಿಟಿ ಪ್ರೊಫೈಲ್ ಆಲ್ಸೋ ಮುಗಿದಿದೆ. ಅಂದರೆ ಅದು ನಮ್ಮ ಡ್ರಗ್ ಏನು ಇದನ್ನು ನಾವು ಅನಿಮಲ್ ಮಾಡೆಲ್ ಮೇಲೆ ಕೊಟ್ಟರೆ ಅದು ಅನಿಮಲ್ಗಳನ್ನ ಸಾಯಿಸೋದಿಲ್ಲ. ಟು ಎನ್ ಎಕ್ಸ್ಟೆಂಟ್ ಅದನ್ನು ಕಂಪೇರಬಲ್ ಟು ಎಸೈಕ್ಲೋವಿರ್, ಅಂದರೆ ನಮ್ಮ ಬಹಳ ಇಂಪಾರ್ಟೆಂಟ್ ಒಂದು ಡ್ರಗ್ ಇದೆ ಆಂಟಿವೈರಲ್ ಡ್ರಗ್ ಎಸೈಕ್ಲೋವಿರ್ ಅಂತ, ಅಷ್ಟು ಕಂಪೇರಬಲ್ಲು ನಮ್ಮ ಈ ಒಂದು ಡ್ರಗ್ ಇದೆ. ಅಂದರೆ ಫಾರ್ಮಕೋಕೈನೆಟಿಕ್ ಅಂಡ್ ಫಾರ್ಮಕೋಡೈನಮಿಕ್ ಸ್ಟಡೀಸ್ ಈಗ ಮುಗಿದಿದೆ. ನೆಕ್ಸ್ಟ್ ಇಮಿಡಿಯೇಟ್ಲಿ ವಿ ಹ್ಯಾವ್ ಟು ಗೋ ಅಹೆಡ್ ವಿತ್ phase 1 clinical human trials. phase 1 ಕ್ಲಿನಿಕಲ್ ಹ್ಯೂಮನ್ ಟ್ರಯಲ್ಸ್ ಶುರು ಆಗಬೇಕಾಗಿದೆ. phase 2 human clinical trials ಶುರು ಆಗಬೇಕಾಗಿದೆ. ಸೊ ಎಮರ್ಜೆನ್ಸಿ ಅಪ್ರೂವಲ್ ಬೇಕಾಗಿದೆ. ಅದನ್ನ ಗವರ್ಮೆಂಟ್ ಸಹಕಾರದಿಂದ, ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ಸಹಕಾರ ಮಾಡಿದ್ರೆ ಎಮರ್ಜೆನ್ಸಿ ಕ್ಲಿನಿಕಲ್ ಅಪ್ರೂವಲ್ ಆದರೆ ವಿ ಕ್ಯಾನ್ ಗೋ ಹೆಡ್ ಸ್ಟ್ರೈಟ್ ಅವೇ ವಿತ್ ಹ್ಯೂಮನ್ ಫಿಸಿಕಲ್ ಟ್ರಯಲ್ಸ್, phase 1 ಹ್ಯೂಮನ್ ಕ್ಲಿನಿಕಲ್ ಟ್ರಯಲ್ಸ್. ಅದು ಸುಮಾರು 20 ರಿಂದ 50 ಜನಗಳ ಮೇಲೆ ಮಾಡಿದರೆ ಅದು ಪ್ರಾಬಬಲಿ one and a half months ಟೈಮ್ ಬೇಕಾಗ್ಬೋದು. ನೆಕ್ಸ್ಟ್ phase 2 clinical trials probably around, since it is a pandemic, usual course ಅಲ್ಲಿ phase 1 and phase 2 clinical trials ಸ್ವಲ್ಪ ಟೈಮ್ ಆಗುತ್ತೆ. ನಾವು phase 1 clinical trial ಅಲ್ಲಿ 100 ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ ತಗೊಳ್ಬೋದು. phase 2 clinical trial ಅಲ್ಲಿ ಸುಮಾರು 100,000 or 2,000 ಹ್ಯೂಮನ್ ಬೀಯಿಂಗ್ಸ್ ಸೆಲೆಕ್ಟ್ ಮಾಡ್ಕೋಬಹುದು ಪೇಷಂಟ್ಸ್ನ. ಆದರೆ ಸಿನ್ಸ್ ಇಟ್ ಈಸ್ ಪ್ಯಾಂಡಮಿಕ್, 20 ಹ್ಯೂಮನ್ ಬೀಯಿಂಗ್ಸ್ ಎಮರ್ಜೆನ್ಸಿ ಬೇಸಿಸ್ ಅಲ್ಲಿ ಅಪ್ರೂವಲ್ ಕೊಟ್ಟು ಇನ್ನು 100 ಪೇಷಂಟ್ಸ್ ಆರ್ 300 ಪೇಷಂಟ್ಸ್ ಮೇಲೆ ಈ ಡ್ರಗ್ನ ಬಳಕೆ ಮಾಡಲಿಕ್ಕೆ ಪರ್ಮಿಷನ್ ಸಿಕ್ಕಿದ್ರೆ phase 1 and phase 2 clinical trials ಎರಡನ್ನೂ ಆನ್ ಎ ಫಾಸ್ಟ್ ಟ್ರ್ಯಾಕ್ ಆರ್ ಎಮರ್ಜೆನ್ಸಿ ಬೇಸಿಸ್ ವಿ ಕ್ಯಾನ್ ಫಿನಿಶ್ ವಿತ್ ಇನ್ 2 to 3 months. ಇವತ್ತಿಂದ 2 ರಿಂದ 3 ತಿಂಗಳಲ್ಲಿ ಮೋಸ್ಟ್ಲಿ ನಾವೆಲ್ಲ ಟೆಸ್ಟ್ಗಳನ್ನ ಮುಗಿಸಿ ಪ್ರಾಬಬಲಿ ದ ಡ್ರಗ್ ಕ್ಯಾನ್ ಬಿ ಅವೈಲಬಲ್ ಅಟ್ ದ ಕ್ಲಿನಿಕ್ಸ್ ಫಾರ್ ಯೂಸ್ ಫಾರ್ ದ ಪೇಷಂಟ್ಸ್. ಓಕೆ ಸರ್. ಓಕೆ, ಇದು ರೆಮ್ಡೆಸಿವಿರ್ಗೂ ಇದಕ್ಕೂ ತುಂಬಾ ಹೋಲಿಕೆ ಇದೆ, ಅದರ ಹೋಲಿಕೆ ಮಾಡಲಾಗ್ತಿದೆ. ಯಾಕಂದ್ರೆ ಈ ಒಂದು ಸಂದರ್ಭದಲ್ಲಿ ಲೈಫ್ ಸೇವಿಂಗ್ ಅಂದರೆ ಎಲ್ಲರಿಗೂ ಗೊತ್ತಿರೋ ಅಂಥದ್ದು ಒಂದು ರೆಮ್ಡೆಸಿವಿರ್, ಇದು ಬಿಟ್ಟರೆ ಡೆಕ್ಸಾಮೆಥಾಸೋನೋ ಮತ್ತು ಆ ಥರ ಸ್ಟೆರಾಯ್ಡ್ಗಳು, ಟಾಸಿಲಿಜುಮಾಬು, ಹೀಗೆ ಹಾಗೆ. ಬಟ್ ರೆಮ್ಡೆಸಿವಿರ್ ಭಾಳ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋಂಥ ವಿಷಯ. ಅದು ಕೂಡ ಅದು ಕಿಡ್ನಿ ರಿಲೇಟೆಡ್ ಔಷಧಿ ಅಂತ ಗೊತ್ತಿದ್ರು ಅದು ವೈರಲ್ ಲೋಡ್ ಕಮ್ಮಿ ಮಾಡುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಉಪಯೋಗಿಸಲಾಗ್ತಿದೆ. ಹಾಗಾಗಿ ನಿಮ್ಮ ಔಷಧಿ ಕೂಡ ವೈರಲ್ ಲೋಡನ್ನ ಕಡಿಮೆ ಮಾಡೋದ್ರ ಮೂಲಕ ಗುಣಮುಖ ಮಾಡೋದ್ರಲ್ಲಿ ಕೆಲಸ ಮಾಡೋದಕ್ಕಾಗಿ. ಸೊ ಹೀಗಿದ್ದಾಗ ಹೋಲಿಕೆ ಅಂತ ಮಾಡೋದಾದ್ರೆ ಡಾಕ್ಟರ್ ಮಹೇಶ್, ನೀವು ಹೇಗೆ ಮಾಡ್ತೀರಿ? ರೆಮ್ಡೆಸಿವಿರ್ಗೂ ಇದಕ್ಕೂ ಇರುವಂತಹ ವ್ಯತ್ಯಾಸಗಳೇನು?
ಒಂದು ರೆಮ್ಡೆಸಿವಿರ್ ಇಂಜೆಕ್ಷನ್ಸ್ ಅಲ್ಲೇ ಕೊಡಬೇಕು, ಅಂದ್ರೆ ಪೇಷಂಟ್ ಅಡ್ಮಿಟೇ ಆಗಬೇಕು. ಕೋವಿಡ್ ಟೈಮಲ್ಲಿ ಆಸ್ಪತ್ರೆಗೆ ಹೋಗಕ್ಕೆ ಜನ ಹೆದರ್ತಾರೆ, ಹೆದರಿ ಬರೋ ಹೊತ್ತಿಗೆ ಲೇಟ್ ಆಗುತ್ತೆ. ಯಾವಾಗ ಮಾತ್ರೆ ನೀವು ಮನೆಯಲ್ಲೇ ತಗೊಳ್ಬೋದು, ಅದನ್ನ ಜಾಸ್ತಿ ಜನ ಬೇಗ ತಗೊಂಡಾಗ ಗುಣಮುಖರಾಗುವಂತ ಸಂದರ್ಭಗಳು ಜಾಸ್ತಿ ಇರ್ತದೆ. ಸೆಕೆಂಡು, ನಿಮಗೆ ರೆಮ್ಡೆಸಿವಿರ್ ಇಂದ ಕಾಸ್ಟ್ ಅದಕ್ಕೂ ಬಹಳ ಕಮ್ಮಿ ಇರ್ತದೆ. ಯಾವಾಗ ಇಂಜೆಕ್ಷನ್ ಅಂತ ಬರ್ತದೆ ಅದ್ರ ಕಾಸ್ಟ್ ಬಹಳ ಜಾಸ್ತಿ ಇರ್ತದೆ. ಇಂಟರ್ನ್ಯಾಷನಲ್ ಪೇಟೆಂಟ್ ಇರುವಾಗ ಅದಕ್ಕೆ ಕಾಸ್ಟ್ ಜಾಸ್ತಿ ಇರ್ತದೆ, ಇದ್ರ ಕಾಸ್ಟ್ ಬಹಳ ಕಮ್ಮಿ ಇರ್ತದೆ. ಮೂರನೇದು, ರೆಮ್ಡೆಸಿವಿರ್ ಕಿಡ್ನಿ ಲಿವರ್ ಮೇಲೆ ಕೆಲವರಲ್ಲಿ ಎಫೆಕ್ಟ್ ಮಾಡುವಂತ ಸಂದರ್ಭ ಇರ್ತದೆ. ಇದಕ್ಕೆ ನೋಡಿದಾಗ ಈ ಹೋಲಿಕೆಯಲ್ಲಿ ಅಂತ ಎಫೆಕ್ಟ್ ಇದರಲ್ಲಿ ಸೈಡ್ ಎಫೆಕ್ಟ್ ಇದರಲ್ಲಿ ಕಮ್ಮಿ ಇರ್ತದೆ. ನಾಲ್ಕನೇದು, ರೆಮ್ಡೆಸಿವಿರ್ ಇದರಲ್ಲಿ ಎಷ್ಟೋ ಜನಕ್ಕೆ ಬ್ರೈನಿಗೆ ಕೂಡ ಕೋವಿಡ್ ವೈರಸ್ ಹೋಗ್ತದೆ, ಅದರಿಂದ ನ್ಯೂರೋಸೈಕಿಯಾಟ್ರಿಕ್ ಮ್ಯಾನಿಫೆಸ್ಟೇಷನ್ ಆಗ್ತದೆ. ಯಾಕೆಂದ್ರೆ ರೆಮ್ಡೆಸಿವಿರ್ ಬ್ಲಡ್ ಬ್ರೈನ್ ಬ್ಯಾರಿಯರ್ ಅಂತ ಏನಿದೆ ಅಲ್ಲಿ ಕ್ರಾಸ್ ಮಾಡಿ ಬ್ರೈನಿಗೆ ಹೋಗೋದಿಲ್ಲ. ಆದ್ರೆ ನಮ್ದು ಸಾಫ್ಟ್ವೇರ್ ಇದ್ರ ಪ್ರಕಾರ ಬ್ಲಡ್ ಬ್ರೈನ್ ಬ್ಯಾರಿಯರ್ ಕ್ರಾಸ್ ಮಾಡ್ತದೆ. ಅದು ಸ್ಟ್ರಕ್ಚರಲ್ ಸಾಫ್ಟ್ವೇರ್ ಅಂತ ನಮ್ಮ ಬಸಪ್ಪ ಅವರು ಮಾಡಿದ್ದಾರೆ, ಅದು ADME ಸ್ಟಡೀಸ್ ಅಂತ ಹೇಳ್ತೇವೆ, ವಿತ್ ಯೂಸಿಂಗ್ ವೆರಿ ಅಡ್ವಾನ್ಸ್ಡ್ ಸಾಫ್ಟ್ವೇರ್. ಅದು USFDA ಅಪ್ರೂವ್ ಮಾಡಿರುವಂತಹ ಸಾಫ್ಟ್ವೇರ್. ಅದರ ಪ್ರಕಾರ ಇದು ರೆಮ್ಡೆಸಿವಿರ್ ಕ್ರಾಸ್ ಮಾಡೋದಿಲ್ಲ, ಅದು ಆಲ್ರೆಡಿ ಪ್ರೂವ್ ಆಗಿದೆ ಕ್ರಾಸ್ ಮಾಡೋದಿಲ್ಲ ಅಂತ ಹೇಳಿ. ಇದು ಕ್ರಾಸ್ ಮಾಡಬಹುದು, ಅದು ಇನ್ನೂ ಸ್ವಲ್ಪ ನಮ್ಗೊಂದು ಸ್ಟಡೀಸ್ ಅಲ್ಲಿ ಆ ಒಂದು ಪಾಯಿಂಟ್ ಕೂಡ ನಾವು ಪ್ರೂವ್ ಮಾಡಬೇಕು. ಬ್ರೈನ್ ದಾಟ್ತದೆ, ಇದು ಬ್ಲಡ್ ಬ್ರೈನ್ ಬ್ಯಾರಿಯರ್ ದಾಟ್ತದೆ. ಆಗ ಈ ನ್ಯೂರೋಸೈಕಿಯಾಟ್ರಿಕ್ ಮ್ಯಾನಿಫೆಸ್ಟೇಷನ್ಸ್ ಏನೀಗ ಬರ್ತಾ ಇದೆ, ಅದು ಎಷ್ಟೋ ಜನಕ್ಕೆ ಬರ್ತಾ ಇದೆ, ಅದು ಏನ್ ಮಾಡೋದಂತಾನೆ ಗೊತ್ತಾಗ್ತಿಲ್ಲ, ಅದು ಕೂಡ ಇದರಿಂದ ನಾವು ತಡೆ ಹಿಡಿಬಹುದು ಅಂತ ಹೇಳಿ. ಓಕೆ, ಅಲ್ಲ ಈಗ ಸಂಶೋಧನೆ ಬಗ್ಗೆ ಮಾತಾಡಬೇಕು. ಡಾಕ್ಟರ್ ಮಂಜುನಾಥ್ ಅವ್ರ ಹತ್ರ ನಾನು ಮುಂಚೆ ಮಾತಾಡ್ಬೇಕಾದ್ರೆ ಅದ್ರ ಬಗ್ಗೆ ಹೇಳ್ತಿದ್ದೆ. ಮೊದಲು ಏನಾಗುತ್ತೆ ಅಂತ ನಾವು ಸಂಶೋಧನೆ ಮೂಲಕ ತಿಳ್ಕೊಂಡ್ಬಿಟ್ರೆ ಅದೇನೇ ಆಗೋದಿರಲಿ, ಅದಕ್ಕೆ ನಾವು ತಕ್ಕ ಮಟ್ಟಕ್ಕೆ ಸಿದ್ಧತೆ ನಡೆಸ್ಕೋಬೋದು. ಈ ಒಂದು ಸಂದರ್ಭದಲ್ಲಿ ಸಂಶೋಧನೆಗೆ ನಾವು ಮಹತ್ವ ಕೊಡಲಿಲ್ಲ ಅಂದರೆ ಮತ್ತೊಂದು ಸುವರ್ಣಾವಕಾಶನ ಈ ದೇಶನೇ ಕಳ್ಕೊಳ್ಳುತ್ತೆ ಅಂತ ಸಾಕಷ್ಟು ತಜ್ಞರು ಕೂಡ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಡಾಕ್ಟರ್ ಬಸಪ್ಪ ಅವರಿಂದ ಶುರು ಮಾಡೋಣ. ಮುಂದಿನ ತಳಿ ಎಂಥದ್ದು, ಯಾವ ರೀತಿಯ ರೂಪಾಂತರಗಳಾಗ್ತಿದೆ, ಆಗ್ತಿರೋ ರೂಪಾಂತರಗಳ ಪೈಕಿ ಜನರಿಗೆ ಆಪತ್ತು ತರುವಂಥ ತಳಿಗಳು ಯಾವುವು, ಇದೆಲ್ಲ ನಾವು ಸಂಶೋಧನೆ ಮೂಲಕನೇ ತಿಳ್ಕೋಬೇಕು. ಅದೇ ರೀತಿ ಔಷಧಿಯ ವ್ಯವಸ್ಥೆಯಲ್ಲೂ ಯಾವ ರೀತಿಯ ಔಷಧಿ ತಯಾರಿಕೆಗೆ ಬೆಂಬಲ ಕೊಟ್ಟರೆ, ಪ್ರೋತ್ಸಾಹನೆ ನೀಡಿದ್ರೆ ಅದು ಪರಿಸ್ಥಿತಿಗೆ ಪರಿಹಾರವಾಗ್ಬೋದು ಅನ್ನೋದು ಕೂಡ ಸಂಶೋಧನೆಯಿಂದನೇ ತಿಳ್ಕೋಬೇಕು. ಡಾಕ್ಟರ್ ಬಸಪ್ಪ ಅವರೇ, ಸಂಶೋಧನೆಯ ಮಹತ್ವ, ಅದರ ಪಾತ್ರ, ಅದು ಈ ಯುಗದಲ್ಲಿ ಎಷ್ಟು ಪ್ರಮುಖ ಅಂತೀರಿ? ಸರ್, ವಿಚ್ ಇಸ್ ವೆರಿ ಗುಡ್ ಕ್ವಶನ್. ನೀವು ನಿಮ್ದು ತುಂಬಾ ಉತ್ತಮ ಕ್ವಶನ್ ಕೇಳಿದ್ರಿ. ಬಟ್ ಪಾರ್ಟ್ಲಿ ಐ ವಿಲ್ ಆನ್ಸರ್ ಟು ಇಟ್, ಅಂಡ್ ಐ ಹೋಪ್ ಮಹೇಶ್ ಸರ್ ವಿಲ್ ಎಕ್ಸ್ಟೆಂಡ್ some more in relevant with clinical functional variant studies in relation with coronavirus. Right. So mainly sir, ಈಗ ನಮಗೆ ಗೊತ್ತಿರಂಗೆ ಈಗ ಯುರೋಪ್ ಮತ್ತೆ ಆಫ್ರಿಕಾ ಮತ್ತೆ ನಮ್ಮ ಇಂಡಿಯಾಗೆ ಬಂದ್ರೆ ಹೈದರಾಬಾದ್ ಸ್ಟ್ರೈನ್ ಮತ್ತೆ ಮಹಾರಾಷ್ಟ್ರ ಸ್ಟ್ರೈನ್ಸ್, so many we have given, the scientists or ICMR had given variant names. So they are all spreading highly, means in a rapid spreading manner it is taking place. Right. So in this regard, I do believe that the variation or mutation that is going to occur in the viral genome, especially SARS-CoV ಅಲ್ಲಿ ಈ ಮೆಂಬ್ರೇನ್ ಲೇಯರ್ ಹೊರಭಾಗ ಏನಿದೆ ಅದು ತುಂಬಾ ರೂಪಾಂತರಗೊಳ್ತಾ ಇದೆ ಸರ್. ಅಕಾರ್ಡಿಂಗ್ ಟು ರೀಸೆಂಟ್ ಆಗಿ ನಮ್ಮ ರವಿ ಸರ್, ಕೋವಿಡ್ ಟಾಸ್ಕ್ ಫೋರ್ಸ್ ಸೈಂಟಿಸ್ಟ್ ಫ್ರಮ್ ನಿಮಾಗ್, he gave a wonderful lecture. So ಅಲ್ಲಿ ಅವರು he also explained very clearly by analyzing the genome. So membrane proteins of coronavirus is getting mutated more. So but in this ray, what I would like to tell you as a medicinal chemist, so ನಮ್ಮಲ್ಲಿ ಏನಪ್ಪಾ ಅಂದ್ರೆ ನಾವು ವೈರಲ್ ಪ್ರೋಟೀನ್, ಸೊ ಲೈಕ್ ನ್ಯೂಕ್ಲಿಯರ್ RNA ಡಿಪೆಂಡೆಂಟ್ ಸಿಂಥಸಿಸ್ ನ ನಾವು ಹಾಲ್ಟ್ ಮಾಡೋದು ಅಥವಾ ಇನಿಬಿಟ್ ಮಾಡ್ಲಿಕ್ಕೆ ನಮ್ಮ ಪ್ರಯತ್ನ ಇದೆಯಲ್ಲ, ಸೊ ದಟ್ ವಿಲ್ ಬಿ ದಿ ಬೆಟರ್ ಚಾಯ್ಸ್. ಆರ್ ನೌ ಮೆನಿ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರೀಸ್ ಲುಕಿಂಗ್ ಫಾರ್ a better drug towards as a broad spectrum. Dr. Manjunath, like a broad one second, Dr. Basappa. Dr. Manjunath, quick word, ಸಂಶೋಧನೆಯ ಮಹತ್ವ, ಪ್ರಮುಖ ಪಾತ್ರ ಈ ಸಂದರ್ಭದಲ್ಲಿ ಒತ್ತು ಕೊಡಬೇಕಾಗಿರೋ ಅನಿವಾರ್ಯತೆ ಕೂಡ ಇದೆ. ವೆರಿ ಕ್ವಿಕ್ಲಿ ಹೇಳ್ಬೋದಾ? ಯಾ, ಡೆಫಿನೆಟ್ಲಿ.
See, a country will prosper only if it is very solidly and foundation is on the research. ರೈಟ್. ಏನಾದರೂ ನಾವು ಈಗಿನ ಪ್ರಪಂಚ ಫಾರ್ ಎಕ್ಸಾಂಪಲ್ ಅಮೆರಿಕ ಆಗಲಿ ಇಸ್ರೇಲ್ ಆಗಲಿ ಯಾಕೆ ಅಷ್ಟು ಮುಂದೆ ಇದೆ ಅಂತ ಹೇಳಿದ್ರೆ ದೇ ಗಿವ್ ಮ್ಯಾಕ್ಸಿಮಮ್ ಇಂಪೆಟಸ್ ಆನ್ ದ ರಿಸರ್ಚ್. ನಮ್ಮ ದೇಶದಲ್ಲಿ ಅವರ್ ದಿಸ್ ಥಿಂಗ್ ಈಸ್ ಓನ್ಲಿ ಟು ಇಂಪೋರ್ಟ್ ಮೋಸ್ಟ್ ಆಫ್ ದ ಟೆಕ್ನಾಲಜೀಸ್ ವಿ ಇಂಪೋರ್ಟ್ ಫ್ರಮ್ ಅದರ್ಸ್ ಅಂಡ್ ವಿ ಓನ್ಲಿ ಮ್ಯಾನುಫ್ಯಾಕ್ಚರ್ ಹಿಯರ್. ಇಫ್ ಅಟ್ ಆಲ್ ವಿ ಗಿವ್, ಬಿಕಾಸ್ ಸಿಕ್ಕಾಪಟ್ಟೆ ಬ್ರೈನ್ಸ್ ಇರೋದೇ ಇಂಡಿಯನ್ಸ್ ಅಲ್ಲಿ. ಅಮೆರಿಕಾದಲ್ಲಿ ಇರ್ಬೋದು, ಬೇರೆ ಯಾವುದೇ ಕಂಟ್ರಿಲಿ ಇರ್ಬೋದು, ಟಾಪ್ ಪೊಸಿಷನ್ಗಳನ್ನ ಈ ರಿಸರ್ಚ್ ಇದರಲ್ಲಿ ತಗೊಂಡಿರೋರೇ ಇಂಡಿಯನ್ಸ್. ಬಟ್ ನಮ್ಮ ದೇಶದಲ್ಲಿ ಆ ರಿಸರ್ಚ್ ಬಹಳ ಕಡಿಮೆ ಇದೆ. ವಿ ಹ್ಯಾವ್ ಟು ಗಿವ್ ಅ ಲಾಟ್ ಆಫ್ ಇಂಪೆಟಸ್ ಆನ್ ದಟ್ ಅಂಡ್ ಓನ್ಲಿ ಇಫ್ ವಿ ಸಕ್ಸೀಡ್ ಇನ್ ಡೂಯಿಂಗ್ ದಿಸ್ ರಿಸರ್ಚ್ ಅಂಡ್ ಬ್ರಿಂಗ್ ಇಟ್ ಟು ಪಬ್ಲಿಕ್, ಐ ಮೀನ್ ಇಟ್ ಶುಡ್ ಬಿ ಮಾರ್ಕೆಟಬಲ್, ಇಟ್ ಶುಡ್ ಬಿ ಪಬ್ಲಿಕ್ ಅಲ್ಲಿ ಅವೈಲಬಲ್ ಆಗೋಂತಹ ರಿಸರ್ಚ್ಗಳನ್ನ ಮಾಡಿ ತಂದಿದ್ದೆ ಆದರೆ ನಿಜವಾಗ್ಲೂ ನಮ್ಮ ದೇಶ ನಿಜವಾಗ್ಲೂ ಇಸ್ರೇಲ್ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಆ ಲೆವೆಲ್ಗೆ 100% ಹೋಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ನನ್ನ ಹತ್ರ ಸಮಯ ಇದ್ದಿದ್ದಿಷ್ಟೇ. 3 ಜನಕ್ಕೆ ತುಂಬ ಧನ್ಯವಾದಗಳು ನಿಮ್ಮ ಟೈಮಿಗಾಗಿ, ನಿಮ್ಮ ಎಫರ್ಟಿಗಾಗಿ. ಈಗ ಏನು ಫೇಸ್ 1 ಹ್ಯೂಮನ್ ಕ್ಲಿನಿಕಲ್ ಟ್ರಯಲ್ಗೆ ನೀವು ಕಾಯ್ತಿದ್ದೀರಿ, ಅದು ಕೂಡ ಯಶಸ್ಸಾಗಲಿ. ಮೈಸೂರು ಇಡೀ ದೇಶಕ್ಕೆ ಕೊರೋನಾಗೆ ಪರಿಹಾರ ಆಗುವಂಥ ಒಂದು ಔಷಧಿನ ಕೊಡುವಲ್ಲಿ ಯಶಸ್ಸಾಗಲಿ. ಅದು ಕರ್ನಾಟಕಕ್ಕೂ ಹೆಮ್ಮೆ. ಸಂಶೋಧನೆಗೆ ಕೊಡಬೇಕಾದಂಥ ಮಹತ್ವವನ್ನು ನಾವು ಈ ಸಂದರ್ಭದಲ್ಲಿ ಕೊಡಲೇಬೇಕು. ಡಾಕ್ಟರ್ ಮಂಜುನಾಥ್ ಹೇಳಿದಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಶೋಧಕರು ಭಾರತೀಯರಾಗಿದ್ದಾರೆ, ಆದರೆ ಭಾರತದಲ್ಲೇ ಸಂಶೋಧನೆಗೆ 2ನೇ ಸ್ಥಾನ. ಹಾಗಾಗಿ ಅದಕ್ಕೆ ಕೊಡಬೇಕಾಗಿರುವಂಥ ಒತ್ತು ಕೊಟ್ಟರೆ ಈ ರೀತಿಯ ಸಂಸ್ಥೆಗಳು ಮುಂದೆ ಬಂದು ಪರಿಸ್ಥಿತಿಗೆ ಪರಿಹಾರವಾಗುವಂಥ ಔಷಧಿಗಳನ್ನ ಉತ್ಪಾದನೆ ಮಾಡೋದ್ರಲ್ಲಿ ಕೂಡ ಯಶಸ್ಸಾಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ನೋಡ್ತೀರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.